ಓಂ ಶಾಂತಿ. ಡೇಟ್ ಆಗಿದೆ 18/5/1969. ಅವ್ಯಕ್ತ ಬಾಪ್ದಾದ ಮಧುಬನ. ಬಾಬಾ ಹೇಳ್ತಾರೆ, ಅವ್ಯಕ್ತ ಮುರಳಿ ಮಹಾವಾಕ್ಯ ಇವತ್ತು, ರೂಹಾನಿ ಜ್ಞಾನ ಯೋಗ ಕಿ ಜ್ಯೋತಿಷಿ. ಗೆಹೇರಿ ವಾಣಿಯದ ಇವತ್ತು ಆತ್ಮಿಕ ಜ್ಞಾನ ಯೋಗದ ಜ್ಯೋತಿಷ ಅಂದರೆ ಭವಿಷ್ಯ. ಆತ್ಮಿಕ ಜ್ಞಾನ ಯೋಗದ ಜ್ಯೋತಿಷಿ. आप सभी ने बुलाया या बाप दादा ने आप सभी को बुलाया है? ಬಾಬಾ ಹೇಳ್ತಾರೆ, ನೀವೆಲ್ಲರೂ ಸೇರಿಕೊಂಡು ಬಾಪ್ ದಾದಾನ ಕರೆದಿದ್ದೀರೋ ಅಥವಾ ನಿಮ್ಮನ್ನು ಬಾಬಾ ಕರೆದಿದ್ದಾರೋ? ಕಿಸ್ನೆ ಕಿಸ್ಕೋ ಬುಲಾಯಾ ಹೇ? ಯಾರು ಯಾರಿಗೆ ಕರೆದಿದ್ದಾರೆ? जो बच्चे बाप के कर्तव्य में निमित्त बने हुए हैं, उन्होंने यह बात हर वक्त याद रखनी है कि हमें हर समय हर हालत में एवर रेडी और ऑल राउंड होना है. बाबा ಹೇಳ್ತಾರೆ, जो बच्चे बाप के कर्तव्य में निमित्त बने हुए हैं, ಯಾರು ನಾವು ಮಕ್ಕಳು ಏನಾಗಿದ್ದೀವಿ, ತಂದೆಯ ಕರ್ತವ್ಯದಲ್ಲಿ ನಿಮಿತ್ತ ಆಗಿದ್ದೀವಲ್ಲ ನಾವು ಮಕ್ಕಳು. ಉನ್ಹೋಂಕೋ ಅಂಥ ಮಕ್ಕಳನ್ನು ಯಹ ಬಾತ್ ಹರ್ ವಕ್ತ್ ಯಾದ್ ರಖ್ನಿ ಹೇ, ಈ ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಹ ಬಾತ್ ಹರ್ ವಕ್ತ್ ಯಾದ್ ರಖ್ನಿ ಹೇ, ಈ ಮಾತನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಕಿ ಏನಂದರೆ, ಹಮೇ ಹರ್ ಸಮಯ, ನಮಗೆ ಪ್ರತಿ ಸಮಯ, ಹರ್ ಹಾಲತ್ ಮೇ, ಎಂಥದೇ ಪರಿಸ್ಥಿತಿನಲ್ಲಿರಲಿ ಏನಾಗಿರ್ಬೇಕಂತ ಹೇಳ್ತಾರೆ ಬಾಬಾ, ಎವರ್ ರೆಡಿ ಅವ್ರ ಆಲ್ ರೌಂಡ್ ಹೋನಾ ಹೇ, ಯಾವಾಗಲೂ ತಯಾರಿರಬೇಕು ಮತ್ತು ಎಲ್ಲದಕ್ಕೂ ತಯಾರಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಅಗರ್ ಯಹ ದೋ ಬಾತೆ ಸಭಿ ಮೇ ಆ ಜಾಯೆ तो सर्विस का सबूत श्रेष्ठ निकल ही सकता है. ಒಂದು ವೇಳೆ ಈ ಎರಡು ಮಾತಿನಲ್ಲಿ ನಾವೆಲ್ಲರೂ ಬಂದರೆ, ಅಗರ್ ಯಹ ದೋ ಬಾತೆ ಸಭಿ ಮೇ ಆ ಜಾಯೆ, ಈ ಎರಡೂ ಮಾತುಗಳಲ್ಲಿ ನಾವು ಬಂದುಬಿಟ್ರೆ ಸರ್ವೀಸಿನ ಸೇವೆಯ ಸಬೂತ್ ಏನಾಗಿಬಿಡ್ತದೆ, ಶ್ರೇಷ್ಠ ಬಂದುಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. ಎವರ್ ರೆಡಿ ಆಲ್ ರೌಂಡ್, ಎರಡೂ ಮಾತುಗಳು ಯಾವಾಗಲೂ ನೆನಪಿರಬೇಕು. ಎವರ್ ರೆಡಿ ಅಂತಂದ್ರೇನು, ಬಾಬಾ ಏನು ಸೇವೆ ಕೊಡ್ತಾರೋ ಅದಕ್ಕೆ ಮಾಡೋಕ್ಕೆ ತಯಾರಾಗಿರಬೇಕು. ನನಗದು ಬರೋದಿಲ್ಲ, ಇದು ಬರೋದಿಲ್ಲ. ಮಮ್ಮ ಇದ್ದಾಗ ಹೇಳ್ತಿದ್ರಂತೆ, ಒಬ್ರು ಯಾರೋ ದಾದಿಗೆ ಕೋಟ್ ಹೊಲಿ ಅಂದ್ರಂತೆ. ಮಮ್ಮ ನನಗೆ ಕೋಟ್ ಹೊಲಿಯೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಂತೆ. ಶರ್ಟ್ ಹೊಲಿತಿ ತಾನೇ? ಶರ್ಟ್ ಹೊಲಿತೀವಿ. ಶರ್ಟ್ ಹೊಲಿದಕ್ಕೆ ಕೋಟ್ ಯಾಕೆ ಹೊಲಿಯೋಕ್ಕೆ ಬರೋದಿಲ್ಲ? ಬರ್ತೈತಿ, ಮೊದಲೇ ಬರೋದಿಲ್ಲ ಅಂತ ಹೇಳಿಬಿಟ್ರೆ ಅದು ಬರೋದೇ ಇಲ್ಲ. ಹಂಗೆ ಬಾಬಾ ಹೇಳ್ತಾರೆ, ನಾವು ಬಾಬಾನ ಕರ್ತವ್ಯದಲ್ಲಿ ನಿಮಿತ್ತ ಆಗಿದ್ದೀವಿ ಅಂತಂದರೆ ಎಲ್ಲದಕ್ಕೂ ತಯಾರಾಗಿರಬೇಕು, ಯಾವಾಗಲೂ ತಯಾರಿರಬೇಕು. ಬಾಬಾ ಹೇಳ್ತಾರೆ, ಲೇಕಿನ್ ನಂಬರ್ವಾರ್ ಪುರುಷಾರ್ಥ ಅನುಸಾರ ಯಹ ಬಾತೆ ಹೇ, ಆದರೆ ಅದು ಪುರುಷಾರ್ಥ ನಂಬರ್ವಾರ್ ಇದೆ. ಆಪ್ ನಿಮಿತ್ತ ಬನೆ ಹುಯೆ ಬಚ್ಚೋಂ ಕೋ ಯಹ ಸ್ಲೋಗನ್ ಯಾದ್ ರಖನಾ चाहिए कि हम जो कर्म करेंगे मुझे देख और सभी करेंगे. ಬಾಬಾ ಹೇಳ್ತಾರೆ, ಆಪ್ ನಿಮಿತ್ತ ಬನೆ ಹುಯೆ ಬಚ್ಚೋಂ ಕೋ, ನೀವೇನು ಮಕ್ಕಳು ನಿಮಿತ್ತ ಆಗಿದ್ದೀರಲ್ಲ, ಈ ಸ್ಲೋಗನನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಏನು ನೆನಪಿಟ್ಕೊಳ್ಬೇಕು? ನಾವೇನು ಮಾಡ್ತೀವೋ ಅದು ನಮ್ಮನ್ನು ನೋಡಿ ಎಲ್ಲರೂ ಮಾಡ್ತಾರೆ. ಈ ಮಾತು ಬಹಳ ರಹಸ್ಯ ಇದೆ ಅಂತಾರೆ ಬಾಬಾ. ಹಮ್ ಜೋ ಕರೆಂಗೆ ಅವ್ರು ಸಭಿ ಕರೆಂಗೆ, ನಾವೇನು ಮಾಡ್ತೀವೋ ನಮ್ಮ ನೋಡಿ ಎಲ್ಲರೂ ಅದನ್ನೇ ಮಾಡ್ತಾರೆ. ಹೊರಗಿನ ನೋಡಿ ಅಷ್ಟೇ ಅಲ್ಲ, ನಾವೇನು ಸಂಕಲ್ಪ ಮಾಡ್ತೀವೋ ಅವರು ಅದೇ ಸಂಕಲ್ಪ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹರ್ ಸಮಯ ಅಪನೆ ಕೋ ಐಸಾ ಸಮझो जैसे ड्रामा के स्टेज पर सभी के सामने हम पाठ बजा रहे हैं. ಅದಕ್ಕೆ ಬಾಬಾ ಹೇಳ್ತಾರೆ, ಪ್ರತಿ ಸಮಯ ನೀವು ಹೀಗೆ ತಿಳ್ಕೊಳ್ಳಿ, ನಾವು ಎಲ್ಲಿದ್ದೀವಿ, ನಾಟಕದ ಸ್ಟೇಜ್ ಮೇಲಿದ್ದೀವಿ. ನಮ್ಮನ್ನೇ ಎಲ್ಲರೂ ನೋಡ್ತಾರೆ, ನಾವು ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀವಿ. ಇವತ್ತು ಅದೇ ಟ್ರೆಂಡ್ ಆಗಿದೆಯಲ್ಲ,
ಸಿನಿಮಾದಲ್ಲಿ ಆ್ಯಕ್ಟರ್ಸ್ ಏನು ಹೆಂಗೆ ಮಾಡ್ತಾರೋ, ಏನೇನು ಬಟ್ಟೆ ತೊಟ್ಕೊಳ್ತಾರೋ, ಅವ್ರು ಯಾವ ಥರ ಇರ್ತಾರೋ ಅದೇ ಥರ ಇರೋಕ್ಕೆ ಜನರು ಏನು ಮಾಡ್ತಾರೆ, ಇಷ್ಟಪಡ್ತಾರೆ. ಹಾಗೆ ನಾವು ಸೃಷ್ಟಿ ನಾಟಕದ ಮಂಚದಲ್ಲಿ ಇರ್ತಕ್ಕಂಥ ಆ್ಯಕ್ಟರ್ಸ್ ಆಗಿದ್ದೀವಿ. ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ನಮ್ಮನ್ನು ನೋಡಿ ಅವ್ರು ಏನು ಮಾಡ್ತಾರೆ, ಪಾಠ ಮಾಡ್ತಾರೆ. ನಾವೇನು ಮಾಡ್ತೀವೋ ಅದೇ ಮಾಡ್ತಾರೆ. ಇದು ನೆನಪಿಟ್ಕೊಳ್ಬೇಕು ಅಂತಾರೆ ಬಾಬಾ. ಏಕ್ ಹೋತಾ ಹೇ ಅಪ್ನೆ ಆಪ್ ಸೆ ರಿಹರ್ಸಲ್. ಒಂದಾಗಿದೆ, ನಾನು ಸ್ಟೇಜ್ ಮೇಲೆ ಏನು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದನ್ನು ರಿಹರ್ಸಲ್ ಮಾಡಬೇಕಲ್ಲ. ಒಮ್ಮೆ ಆ್ಯಕ್ಟಿಂಗ್ ಮಾಡೋಕ್ಕಂತೂ ಆಗೋದಿಲ್ಲ. ಸ್ಟೇಜ್ ಮೇಲೆ ಹೋಗಿ ನಿಂತು ನಾನು ಏನು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋದನ್ನು ಇಲ್ಲೇ ರಿಹರ್ಸಲ್ ಮಾಡಬೇಕು. ಇದರ ಅರ್ಥ ಏನು? ಸತ್ಯುಗ ಅನ್ನೋದು ಒಂದು ಸ್ಟೇಜ್. ಆ ಸ್ಟೇಜಲ್ಲಿ ಹೋಗಿ ನಾನು ಏನು ಆ್ಯಕ್ಟಿಂಗ್ ಮಾಡಬೇಕಾಗಿದೆ? ನಾನು ಆತ್ಮಾಭಿಮಾನಿಯಾಗಿರಬೇಕು, ನಾನು ಶಾಂತ ಸ್ವರೂಪ ಆಗಿರಬೇಕು, ಅಲ್ಲಿ ನಾನು ಸುಖ ಸ್ವರೂಪ ಇರಬೇಕು, ಅಲ್ಲಿ ನಾನು ಪವಿತ್ರತಾ ಆ್ಯಕ್ಟಿಂಗ್ ಮಾಡಬೇಕು. ಸತ್ಯಯುಗದಲ್ಲಿ ನಾನು ಏನೇನು ಆ್ಯಕ್ಟಿಂಗ್ ಮಾಡಬೇಕು ಅದನ್ನೆಲ್ಲ ಇಲ್ಲೇ ಸಂಗಮಯುಗದಲ್ಲಿ ಏನು ಮಾಡಬೇಕು? ನಾನು ರಿಹರ್ಸಲ್ ಮಾಡಬೇಕು, ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಏಕ್ ಹೋತಾ ಹೇ ಅಪ್ನೆ ಆಪ್ ಸೆ ರಿಹರ್ಸಲ್, ಏಕ್ ಹೋತಾ ಹೇ ಸ್ಟೇಜ್ ಪರ್ ಸಭಿ ಕೆ ಸಾಮ್ನೆ ಪಾಠ ಬಜಾನ. 2 ಸಲ ಅದೇ ಥರ ಮಾಡಬೇಕಾಗ್ತದೆ ನಾವು. ಒಂದು, ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸ್ಟೇಜ್ ಮೇಲೆ ನಾನು ಏನು ಆ್ಯಕ್ಟಿಂಗ್ ಮಾಡಬೇಕು ಅದನ್ನು ನಾನು ಇಲ್ಲೇ ಮೊದಲೇನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು, ಪರ್ಫೆಕ್ಟ್ ಆಗಬೇಕು ಅದರಲ್ಲಿ. ಆಮೇಲೆ ಏನು ಮಾಡೋದು? ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟಿಂಗ್ ಮಾಡಬೇಕಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಏಕ್ ಹೋತಾ ಹೇ ಅಪ್ನೆ ಆಪ್ ಸೆ ರಿಹರ್ಸಲ್, ಏಕ್ ಹೋತಾ ಹೇ ಸ್ಟೇಜ್ ಪರ್ ಸಭಿ ಕೆ ಸಾಮ್ನೆ पार्ट बजाना. तो स्टेज पर एक्ट करने वाले का अपने ऊपर कितना ध्यान रहता है. ಸ್ಟೇಜ್ ಮೇಲೆ ಹೋಗಿ ಆ್ಯಕ್ಟಿಂಗ್ ಮಾಡೋರಿಗೆ ತಮ್ಮ ಮೇಲೆ ತಮಗೆ ಏನಿರ್ತದೆ? ಗಮನ ಇರ್ತದೆ. ನಾನು ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು, ಎಷ್ಟು ಭಾವನಾತ್ಮಕವಾಗಿ ಆ್ಯಕ್ಟಿಂಗ್ ಮಾಡಬೇಕು, ಆ ಪಾತ್ರದಲ್ಲೇ ನಾನೇನು ಆಗಬೇಕಾಗ್ತದೆ? ಮುಳುಗಿ ಹೋಗಬೇಕಾಗ್ತದೆ. ಆ ಪಾತ್ರನೇ ನಾನಾಗಿ ಆ್ಯಕ್ಟಿಂಗ್ ಮಾಡಬೇಕಾಗ್ತದೆ. एक एक एक्ट पर हर समय अटेंशन रहता है. ಒಂದೊಂದು ಸೀನ್ ಮಾಡುವಾಗಲೂ ನಾನು ಏನು ಮಾಡಬೇಕಾಗ್ತದೆ? ನನ್ನ ಮೇಲೆ ನಾನು ಅಟೆನ್ಷನ್ ಕೊಡಬೇಕಾಗ್ತದೆ, ಗಮನ ಕೊಡಬೇಕಾಗ್ತದೆ. हाथों पर, आँखों पर, सभी पर ध्यान रहता है. ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಪಾತ್ರ ಮಾಡಲಿ ಹೊರಗಡೆ ನಾಟಕ ಮಾಡಬೇಕಾದ್ರೆ ಬರೀ ಮಾತುಗಳನ್ನು ಹೇಳಿದರೆ ಅದು ಆ್ಯಕ್ಟಿಂಗ್ ಅನಿಸೋದಿಲ್ಲ. ಕಂಪ್ಲೀಟ್ ಎಕ್ಸ್ಪ್ರೆಷನ್ ಬೇಕಂತ ಹೇಳ್ತಾರೆ. ವ್ಯಕ್ತಪಡಿಸ್ಬೇಕು, ಭಾವನೆಯನ್ನು ವ್ಯಕ್ತಪಡಿಸ್ಬೇಕು. ಅದನ್ನು ಹೇಳ್ತಾರೆ ಬಾಬಾ. ಭಾರಿ ಕಾಂಟ್ರಾಸ್ಟಾಗಿ ಹೇಳ್ತಾರೆ ಬಾಬಾ. ಭೇಂಟ್ಕರ ಅಂತಂದ್ರೆ ಹೋಲಿಕೆ ಮಾಡಿ ಮಾಡಿ ಹೇಳ್ತಿದ್ದಾರೆ ಇವತ್ತು ಬಾಬಾ. ಅದಕ್ಕೆ ಬಾಬಾ ಹೇಳ್ತಾರೆ, ಏಕ್ ಏಕ್ ಆ್ಯಕ್ಟ್ ಪರ್ ಹರ್ ಸಮಯ ಅಟೆನ್ಷನ್ रहता है, हाथों पर, पाँवों पर, आँखों पर, सभी पर ध्यान रहता है. ಟ್ರೈನಿಂಗ್ ಕೊಡ್ತಾರೆ ಅವ್ರು ಆ್ಯಕ್ಟಿಂಗ್ ಮಾಡೋರಿಗೆ. ಅದ್ರದ್ದು ಸ್ಕೂಲ್ಗಳು ತೆಗ್ದಿದ್ದಾರೆ. ಈ ಮಾತು ಹೇಳೋ ಮುಂದೆ ಈ ಕೈ ಹಿಂಗೆ ಮಾಡಬೇಕು, ಈ ಮಾತು ಹೇಳೋ ಮುಂದೆ ಕಾಲು ಹಿಂಗೆ ಮಾಡಬೇಕು, ಕಣ್ಣು ಹಿಂಗೆ ಮಾಡಬೇಕು, ಕಣ್ಣು ಅಗಲ ಮಾಡಬೇಕು, ಎಲ್ಲವನ್ನ ಟ್ರೈನಿಂಗ್ ಕೊಡ್ತಾರಲ್ಲ. अगर कोई भी बात नीचे ऊपर होती है तो एक्टर के एक्ट में शोभा नहीं देती. ಆ್ಯಕ್ಟಿಂಗ್ ಮಾಡಂಥೇಳಿ ಎಲ್ಲ ಕಾಲು ಕೈ ಅಟೆನ್ಷನ್ ಇಟ್ಕೊಂಡು ಬರೋ ಮಾತುಗಳನ್ನು ಹೇಳಿದರೆ ಚಲೋ ಅನಿಸ್ತದೆ? ಶೋಭಾ ಅನಿಸ್ತದೆ? ಇಲ್ಲಲ್ಲ. ಪ್ರತಿಯೊಂದ್ರ ಮೇಲೆ ಏನು ಮಾಡಬೇಕಾಗ್ತದೆ? ಆ ನಟ ಅಥವಾ ನಟಿ ಆ್ಯಕ್ಟರ್ಸ್ ಏನು ಮಾಡಬೇಕಾಗ್ತದೆ? ಭಾಳ ಗಮನ ಕೊಡಬೇಕಾಗ್ತದೆ. तो ऐसे अपने को समझकर चलना है. ಈ ರೀತಿ ನೀವು ತಿಳ್ಕೊಂಡು ಏನು ಮಾಡಬೇಕು? ನಡಿಬೇಕು, ಆ್ಯಕ್ಟ್ ಮಾಡಬೇಕು, ಆ್ಯಕ್ಟದ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ನಾನು ಸತ್ಯುಗದ ಸ್ಟೇಜಲ್ಲಿ ಹೋಗಿ ಏನು ಮಾಡಬೇಕಾಗಿದೆ? ಆತ್ಮಿಕ ಸ್ಥಿತಿನಲ್ಲಿರಬೇಕು, ಆತ್ಮನ ಸ್ವರೂಪದಲ್ಲಿ ಇರಬೇಕು. ಅಲ್ಲಿ ನಾನು ಹೋಗಿ ಆತ್ಮನ ಸ್ವರೂಪದಲ್ಲಿ ಇರಬೇಕು ಅಂದರೆ ಅದರದ್ದು ರಿಹರ್ಸಲ್ ಎಲ್ಲಿ ಮಾಡಬೇಕು? ಸಂಗಮ ಯುಗದಲ್ಲೇ ಮಾಡಬೇಕು. ಬಾಬಾ ಹೇಳ್ತಾರೆ, 3 मिनट का रिकॉर्ड जब भरते हैं तो कितना ध्यान देते हैं. 3 ನಿಮಿಷದ ಒಂದು ಹಾಡು, ಒಂದು ಮಾತು, ಏನೋ ಒಂದು ರೆಕಾರ್ಡಿಂಗ್ ಮಾಡಬೇಕಾಗ್ತಿರ್ತದೆ. ರೆಕಾರ್ಡಿಂಗ್ ಮಾಡುವಾಗ ಎಷ್ಟು ಅದ್ರ ಕಡೆ ಗಮನ ಕೊಡ್ತಿರಲ್ಲ. ಬೇರೆ ಯಾರೂ ಮಾತಾಡೋಂಗಿಲ್ಲ, ಬೇರೆ ಏನೂ ಡಿಸ್ಟರ್ಬೆನ್ಸ್ ಆಗೋಂಗಿಲ್ಲ, ಅಷ್ಟು ಅಟೆನ್ಷನ್ ಕೊಡ್ತೀವಲ್ಲ. ಅದು ಎಷ್ಟು ಮಿನಿಟಿಂದದು?
3 ಮಿನಿಟಿನ ಸಲುವಾಗಿ ಎಷ್ಟೊಂದು ನೀವೇನು ಮಾಡ್ತೀರಾ, ಗಮನ ಕೊಡ್ತೀರಾ. आप सभी भी अपने 21 जन्मों का रिकॉर्ड भर रहे हो. ಬಾಬಾ ಹೇಳ್ತಾರೆ, ನೀವು 21 ಜನ್ಮಕ್ಕಾಗಿ ಆತ್ಮನಲ್ಲಿ ಏನು ಮಾಡ್ತಾ ಇದ್ದೀರಾ, ರೆಕಾರ್ಡ್ ಮಾಡ್ಕೊಳ್ತಿದ್ದೀರಾ. ಭರ್ ರಹೇ ತೋ ಭರ್ತೆ ಸಮಯ ಬಹುತ್ ಧ್ಯಾನ್ ರಖನಾ ಹೈ. ಇಡೀ ಸಂಗಮ ಯುಗ ಏನಿದೆ, ರೆಕಾರ್ಡಿಂಗ್ ಟೈಮ್ ಇದು. ಇಡೀ ಸಂಗಮ ಯುಗ ಎಂಥ ಸಮಯ, ಆತ್ಮನಲ್ಲೇ ರೆಕಾರ್ಡಿಂಗ್ ಆಗೋ ಟೈಮ್ ಇದು. ನೀವೆಷ್ಟು ಅಟೆನ್ಷನ್ ಕೊಡಬೇಕು. ಬಹುತ್ ಧ್ಯಾನ್ ರಖನಾ ಹೈ. ಬಾಬಾ ಹೇಳ್ತಾರೆ, ಒಂದು ಕರ್ಮನೂ ರೆಕಾರ್ಡಿಂಗ್ ಆಗ್ತದೆ, ಒಂದು ಸಂಕಲ್ಪನೂ ರೆಕಾರ್ಡಿಂಗ್ ಆಗ್ತದೆ, ಸಮಯ ರೆಕಾರ್ಡ್ ಆಗ್ತದೆ. ಪ್ರತಿ ಕ್ಷಣನೂ ಏನಾಗ್ಲಿಕ್ಕತ್ತದೆ, ಆತ್ಮನಲ್ಲಿ ರೆಕಾರ್ಡಿಂಗ್ ಆಗ್ತಿದೆ. ಎಷ್ಟು ಧ್ಯಾನ ಕೊಡಬೇಕು ಅಂತಾರೆ ಬಾಬಾ. रिकॉर्ड में जरा भी नीचे ऊपर हो जाता है तो वह रिकॉर्ड हमेशा के लिए रद्दी हो जाता है. बाबा ಹೇಳ್ತಾರೆ, ರೆಕಾರ್ಡ್ ಮೇ ಜರಾ ಭೀ ನೀಚೆ ऊपर हो जाता है. ರೆಕಾರ್ಡ್ ಮಾಡ್ಕೊಳ್ಳೋ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಆ ರೆಕಾರ್ಡ್ ಹಮೇಶ ಏನು ಮಾಡ್ತಾರೆ, ಅದನ್ನೇನು ರಿಪೀಟ್ ಮಾಡ್ತಾರೇನು, ಕ್ಯಾಸೆಟ್ನಲ್ಲಿ ಹಾಕ್ತಾರೇನು, ಏನು ಮಾಡ್ತಾರೆ, ಒಗೆದು ಬಿಡ್ತಾರೆ, ರದ್ದಿಯಾಗಿಬಿಡ್ತದೆ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ ನೋಡಿ ಬಾಬಾ. तुम्हारे भी 21 जन्मों के लिए सतयुगी राजधानी का जो रिकॉर्ड भरता है तो वह रद्दी न हो जाए. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿನೂ ಕೂಡ 21 ಜನ್ಮೋं के लिए 21 ಜನ್ಮಕ್ಕಾಗಿ ಸತ್ಯುಗದ ರಾಜಧಾನಿಯ ಸಲುವಾಗಿ ಏನು ರೆಕಾರ್ಡ್ ಮಾಡ್ಕೊಳ್ತೀರಾ, ಏನು ತುಂಬ್ಕೊಳ್ತೀರಾ, ಅದು ರದ್ದಿ ಆಗಬೇಕಾ. ರೆಕಾರ್ಡಿಂಗ್ ಸರಿ ಆಗಲಿಲ್ಲ ಅಂದ್ರೆ ಏನಂತಾರೆ ಬಾಬಾ, ರದ್ದಿಗೆ ಹಾಕೋದಂತಾರೆ. ಹಂಗಾಗಿ ನಮ್ಮಲ್ಲಿ ಏನೇನು ರೆಕಾರ್ಡ್ ಆಗ್ಲಿಕ್ಕತ್ತಾವು. ಬಾಬಾ ಹೇಳ್ತಾರೆ, ರದ್ದಿ ಹುವಾ ತೋ ಫಿರ್ ದೂರ್ ಹೋ ಜಾತೆ ಹೈ. ರದ್ದಿ ಆಯಿತು ಅಂದ್ರೆ ಏನು ಮಾಡ್ತಾರೆ, ಅದು ದೂರ ಒಗೆದು ಬಿಡ್ತಾರೆ. ಬಾಬಾ ಹೇಳ್ತಾರೆ, ತೋ ಯಹ ಸೋಚನಾ ಚಾಹಿಯೇ ಹಮಾರೆ ಹರ್ ಕರ್ಮ ಕೆ ಊಪರ್ ಸಭಿ ಕಿ ಆಂಖ್ ಹೈ. ಮತ್ತಿದನ್ನು ವಿಚಾರ ಮಾಡಬೇಕು, ನಮ್ಮ ಪ್ರತಿಯೊಂದು ಕರ್ಮದ ಮೇಲೆ ಎಲ್ಲರದು ಕಣ್ಣಿದೆ. ನಮ್ಮನ್ನೇ ನೋಡ್ತಿರ್ತಾರೆ ಎಲ್ಲರೂ. ನೋಡು ನೀವು ಓಂ ಶಾಂತಿಗೆ ಹೋಗ್ತಾರೆ, ಏನಾರ ಮಾಡ್ತಾರೆ ಇವರು ಅಂತ. ಬಾಬಾ ಹೇಳ್ತಾರೆ, एक्टर्स जब देखते हैं हमको सभी देख रहे हैं तो खास अटेंशन रहता है. एक्टर्स जब देखते हैं हमको सभी देख रहे हैं. ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ನಮ್ಮಲ್ಲಿ ಏನು ಅಟೆನ್ಷನ್ ಇರ್ತಾರೆ, ಅಲ್ಲಿ ಕೆಳಗೆ ಕೂತವರೆಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಅಟೆನ್ಷನ್ ಇರ್ತದಲ್ಲ ಅಂತಾರೆ ಬಾಬಾ. कोई देखने वाला नहीं होता है तो अलबेलापन रहता है. ಬಾಬಾ ಹೇಳ್ತಾರೆ, ಯಾರೂ ನೋಡೋರು ಇಲ್ಲ ಅಂತಂದ ಕೂಡಲೇ ಏನಾಗ್ತದೆ, ಇಲ್ಲ ಯಾರು ಇಲ್ಲ ಹೇಳಂತ ಅನಿಸ್ಬಿಡ್ತದೆ. तो हमेशा समझना चाहिए हम भले अकेलेपन में कुछ करते तो भी सृष्टि के सामने हैं. ಅದಕ್ಕೆ ಬಾಬಾ ಹೇಳ್ತಾರೆ, तो हमेशा समझना चाहिए, ಯಾವಾಗಲೂ ತಿಳ್ಕೋಬೇಕು, ಹಮ್ ಭಲೆ ಅಕೇಲೆಪನ್ ಮೇ ಕುಚ್ ಕರ್ತೆ ಹೇ, ನಾವು ಒಬ್ಬರೇ ಇದ್ದಾಗ ಏನಾರು ಮಾಡ್ತೀವಿ ಅಂತಂದ್ರೂ ಕೂಡ ನಾವು ಈ ಸೃಷ್ಟಿಯ ಎದುರುಗಡೆ ಇದ್ದೇವೆ. ಅದಕ್ಕೆ ಕನಕದಾಸನ ಕಥೆಯಲ್ಲಿ ಏನು ಬರ್ತದೆ, ಬಾಳೆಹಣ್ಣು ಕೊಟ್ಟರೆ ಅವ್ರ ಗುರು ಏನು ಹೇಳ್ತಾನೆ, ಯಾರೂ ನೋಡ್ಲಾರಲ್ಲಿ ಹೋಗಿ ತಿನ್ಬಾ ಅಂತಂದ ಕೂಡಲೇ ಎಲ್ಲರೂ ಹೋಗೋಗಿ ಎಲ್ಲೆಲ್ಲ ನಿಂತು ತಿಂದು ಬಂದರೆ ಅವನು ಬಂದೇನು ಹೇಳ್ತಾನೆ, ನನಗೆ ಭಗವಂತ ನೋಡ್ಲಾರ ಜಾಗ ನನಗೆ ಎಲ್ಲೂ ಸಿಗಲಿಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ ಅಂತ ಹೇಳ್ತಾರೆ. ಅದನ್ನೇ ಭಕ್ತಿ ಮಾರ್ಗದಲ್ಲಿ ಏನು ಹೇಳಿದ್ರು ಅವರು, ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಎಲ್ಲರಿಗೂ ಅಂಜಿಸೋಕ್ಕೆ ಹೇಳಿದರು ಅವರು. ನೀವೆಲ್ಲಿ ಏನು ಮಾಡಿದ್ರು ಮೇಲೆ ನಿಂತು ಭಗವಂತ ಏನು ಮಾಡ್ತಾನೆ, ಮೇಲೆ ನಿಂತು ನೋಡ್ತಾನೋ ಅಲ್ಲಿಲ್ಲ, ಅವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ಬಿಟ್ರು. ಅದರ ಅರ್ಥ ಏನು, ನೀವೆಲ್ಲಿದ್ದರೂ ಭಗವಂತ ನಿಮ್ಮನ್ನು ನೋಡ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹಮೇಶಾ ಸಮझना चाहिए हम भले अकेलेपन में कुछ करते तो भी सृष्टि के सामने हैं. ನಾವೇನು ತಿಳ್ಕೊಂಡಿರ್ತೀವಿ, ಒಳಗೆ ಏನು ಯೋಚನೆ ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರ್ತೀವಿ, ಆದರೆ ಅದು ಏನಾಗ್ತಾ ಇದೆ, ರೆಕಾರ್ಡಿಂಗ್ ಆಗ್ತಿದೆ ಅಂತ ಹೇಳ್ತಾರೆ ಬಾಬಾ. सारी सृष्टि की आत्माएं चारों ओर से हमें देख रही हैं.
ಇಡೀ ಸೃಷ್ಟಿಯ 4 ಕಡೆ ಎಷ್ಟು ಆತ್ಮಗಳಿದಾರೋ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಭಲೇ ಸ್ಥೂಲ ಕಣ್ಣಿನಿಂದ ನೋಡದೇ ಇರ್ಬೋದು, ಆದರೆ ಆ ವೈಬ್ರೇಷನ್ಸ್ ಅವ್ರಿಗೆ ಏನಾಗ್ತವೆ, ಮುಟ್ಟುತ್ತವೆ, ಅವ್ರಿಗೆ ಗೊತ್ತಾಗ್ತದೆ. अगर एक एक फूल ऐसा समर्पण और सुंदर हो जाए तो इस बगीचे की खुशबू कितनी फैल जाती है. ಬಾಬಾ ಹೇಳ್ತಾರೆ, ಒಂದು ವೇಳೆ ಪ್ರತಿಯೊಂದು ಹೂವು ಸಂಪೂರ್ಣವಾಗಿ ಅರಳಿತು ಅಂದರೆ ಏನೇನಾಗ್ತದೆ, ಇಡೀ ಗಾರ್ಡನ್ ಚಂದ ಕಾಣಿಸ್ತದೆ. ಅಷ್ಟೇ ಅಲ್ಲ, ಅದರದ ಖುಷಿಬು, ಒಂದೊಂದೊಂದೊಂದು ಹೂವಿಂದ ಖುಷಿಬು ಎಲ್ಲ ಸೇರಿಕೊಂಡು ಹೆಂಗಾಗ್ತದೆ ಬಗೀಚಾ. ಅದಕ್ಕೆ ಹೇಳ್ತಾರೆ, ಖುಷಿಬು ಕಿತನಿ ಫೈಲ್ ಜಾತಿ ಹೈ, ಲೇಕಿನ್ ಕ್ಯೋ ನಹಿ ಫೈಲ್ತಿ. ಆದರೆ ಯಾಕೆ ಹರಡ್ತಿಲ್ಲ ಖುಷಿಬು, ಉಸ್ಕಾ ಕಾರಣ ಕ್ಯಾ ಹೈ, ಅದರ ಕಾರಣ ಏನು. खुशबू के साथ साथ कहाँ कहाँ बीच में और बात भी आ जाती है. ಖುಷಬು ಸುಗಂಧ ಹರಡುವುದರ ಜೊತೆಗೆ ನಡುವೆ ಏನೋ ಒಂದು ಮಾತು ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಭಲೆ ಖುಷಬು ಕಿತನಿ ಹೋ, ಲೇಕಿನ್ ಖುಷಬು ಸೆ ಭಿ ಜಲ್ದಿ ಫೈಲ್ನೆ ವಾಲಿ ಬದ್ಬೂ ಹೋತಿ ಹೈ. ಅಷ್ಟೇ ನೀವು ಒಳ್ಳೊಳ್ಳೆ ಹೂಗಳನ್ನು ತಂದಿಡ್ರಿ, ಅದರಲ್ಲಿ ಒಂದು ಕೆಟ್ಟ ವಾಸನೆ ಏನಾದ್ರು ಇತ್ತು ಅಂತಂದರೆ ಯಾವುದು ಬರ್ತೈತಿ, ಕೆಟ್ಟ ವಾಸನೆ ಬರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ಜೋ ಜರಾಸಿ ಬಾತ್ ಸಾರಿ ಖುಷ್ಬೂ ಕೋ ಸಮಾಪ್ತ್ ಕರ್ ದೇತಿ ಹೈ. ಒಂದು ಸಣ್ಣ ಮಾತು, ಎಲ್ಲ ಒಂದು ದೊಡ್ಡ ಸಭಾ ಇರ್ತದೆ, ಭಗವಂತನೇ ಬಂದು ಪಾಠ ಮಾಡ್ತಿದ್ದ, ನೋಡಿದ್ದೀವಲ್ಲ. ಅದನ್ನು ಬಾಬಾ ಪ್ರತ್ಯಕ್ಷತೆ ಮಾಡಿದ್ದಾರೆ ಮಧುಬನ್ನಲ್ಲಿ. ಮಿಲನ್ ನಡೆದಿತ್ತು, ಬಾಬಾ ಹೇಳ್ತಿದ್ದಾರೆ, ಕ್ಲಾಸ್ ನಡೆದಿದೆ, ಎಲ್ಲೋ ಒಂದು ಕಡೆ ಸೌಂಡ್ ಬಂದುಬಿಡ್ತು, ಒಂದೇ ಸೌಂಡ್ ಬಂತು. ಎಲ್ಲರೂ ಏನು ಮಾಡ್ತಾರೆ, ಗುಬಿ 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 ಆ ಕಡೆ ನೋಡಕತ್ಬಿಟ್ರು. ಅದು ಬಂದಲ್ಲೇ ಆಯ್ತದ ಒಂದು ಸರ್ತಿ. ಅದಕ್ಕೆ ಬಾಬಾ ಹೇಳ್ತಾರೆ, ಅಂಥ ದೊಡ್ಡ ಸಭಾ ಎದುರುಗಡೆ ಬಾಬಾನೇ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟೇ ಖುಷಿಬೂದಾರ ಹೂಗಳಿರಲಿ ಏನೇ ಇರಲಿ, ಒಂದಲ್ಲಿ ಕೆಟ್ಟದ್ದು ಇತ್ತು ಅಂದರೆ, ಈಗ ಒಂದು ಬಟ್ಟೆ ಇರ್ತದೆ, ಫುಲ್ ವೈಟ್ ಅದ, ಎಲ್ಲ ಕಡೆ ವೈಟ್ ಅದ, ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಏನು ಕಾಣಿಸ್ತದೆ, ಬಿಳಿ ಕಾಣಿಸ್ತದೆ, ಏನು ಕಪ್ಪು ಚುಕ್ಕೆ ಕಾಣಿಸ್ತದೆ. ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಖುಷ್ಬೂ ಕೋ ಸಮಾಪ್ತ್ ಕರ್ ದೇತಿ ಹೈ ಓ ಬಾತ್. ಆ ಮಾತು, ನಾವೆಷ್ಟೇ ಪವಿತ್ರ ಇರ್ಬೋದು, ಎಷ್ಟೇ ಯೋಗ ಮಾಡಿರ್ಬೋದು, ಎಷ್ಟೇ ಪಾಲ ಮಾಡಿರ್ಬೋದು, ಎಷ್ಟೇ ಶ್ರೇಷ್ಠ ಅನ್ಸ್ಕೋಬೋದು, ಎಷ್ಟೋ ಭಾರಿ ಭಾರಿ ಮುರಳಿ ನಾವು ಹೇಳ್ಬಾರ್ದು, ನಮ್ಮಲ್ಲಿ ಒಂದು ಸಣ್ಣ ತಪ್ಪು ಏನು ಮಾಡಿಬಿಡ್ತದೆ, ಅದನ್ನೆಲ್ಲ ಸತ್ಯಾನಾಶ ಮಾಡಿಬಿಡ್ತು. ಅದಕ್ಕೆ ಹೇಳ್ತಾರೆ ಬಾಬಾ, ಇಡೀ ಖುಷ್ಬುವನ್ನೇ ಸಮಾಪ್ತಿ ಮಾಡಿಬಿಡ್ತದೆ. ಅವಿನಾಶಿ ಖುಷ್ಬು ಜಿಸ್ಕೋ ಸದಾ ಗುಲಾಬ್ ಕೇತೆ ಹೈ. ಬಾಬಾ ಮತ್ತೆ ಕಂಪೇರ್ ಮಾಡ್ತಾ ಇದ್ರು, ಖುಷ್ಬು ಗುಲಾಬ್, ಅವಿನಾಶಿ ಖುಷ್ಬು ಜಿಸ್ಕೋ ಸದಾ ಗುಲಾಬ್ ಕೇತೆ ಹೈ. ಏಕ್ ಹೋತಾ ಹೈ ಸದಾ ಗುಲಾಬ್. ಒಂದು ಹೇಳ್ತಾರೆ, ಅದು ಯಾವಾಗಲೂ ಗುಲಾಬಿ ಅರಳಿರ್ತದೆ. ದೂಸರಾ ಹೋತಾ ಹೈ ಗುಲಾಬ್, ತೀಸರಾ ಹೋತಾ ಹೈ ರೋಹೆ ಗುಲಾಬ್. ಆಜ್ಕಲ್ ಏನು ಬಂದಿದ್ದಾವೆ, ಆರ್ಟಿಫಿಷಿಯಲ್ ಹೂಗಳು ಬಂದುಬಿಟ್ಟಿದ್ದಾವೆ. ಗೊತ್ತೇ ಆಗೋದಿಲ್ಲ ಅದು ಆರ್ಟಿಫಿಷಿಯಲ್ ಇದೆ ಅಂತ. ಆದರೆ ಅದರಲ್ಲಿ ಖುಷ್ಬು ಅದೇನೋ, ಖುಷ್ಬು ಇಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಇನ್ನು ಗುಲಾಬಿ ಒರಿಜಿನಲ್ಲೇ ಇರ್ತವೆ, ವಾಸನೆ ಇರೋದಿಲ್ಲ. ಇನ್ನು ಹೇಳ್ತಿರುವ ರೂಹೇ ಗುಲಾಬ್, ಆತ್ಮನನ್ನು ಎದಕ್ಕೆ ಹೋಲಿಸ್ತಾರೆ ಬಾಬಾ, ಗುಲಾಬಿ ಹೂ, ರೂಹೇ ಗುಲಾಬ್, ಆತ್ಮಿಕ ಗುಣಗಳ ಖುಷ್ಬು ಬರಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಪಹಲಾ ನಂಬರ್ ಹೈ ರೂಹೇ ಗುಲಾಬ್. ಫಸ್ಟ್ ನಂಬರ್ ಯಾವುದು, ಆತ್ಮಿಕ ಗುಲಾಬಿ. वह रूह की स्थिति में रहता है और रूहानी रूह के हमेशा नज़दीक है. ಯಾವುದು ರೂಹ ಗುಲಾಬ್ ಇರ್ತದೋ, ಸದಾ ಗುಣಗಳನ್ನು ಹರಡ್ತಿರ್ತದೋ, ಅದು ನಜ್ದೀಕ್. ಯಾರು ನಜ್ದೀಕು, ಬಾಬನ್ ಸಮೀಪ ಇರ್ತದೆ. ऐसे है रूह गुलाब. और दूसरी क्वालिटी जो है वह फिर सर्विस में बहुत अच्छे रहते हैं, बाकी रूहानी स्थिति में कमी है. ಇನ್ನು ಗುಲಾಬಿ ಹೆಂಗಿರ್ತಾವೆ, ಸಾಕಷ್ಟು ಸರ್ವಿಸ್ ಮಾಡ್ತವೆ, ಸೇವೆ ಮಾಡ್ತವೆ, ಎಲ್ಲ ಮಾಡ್ತವೆ, ಆದರೆ ಆತ್ಮಿಕ ಸ್ಥಿತಿ ಏನಿರ್ತದೆ ಕಮ್ಮಿ ಇರ್ತದೆ. ಸರ್ವಿಸ್ ಮೇ ಧಾರಣಾ ಮೇ ಅಚ್ಚೆ ಹೇ, ಸೇವೆಯಲ್ಲಿ ಒಳ್ಳೆಯದರಿದ್ದಾರೆ, ಧಾರಣೆನೂ ಮಾಡ್ಕೊಂಡಿದ್ದಾರೆ. ಸಂಸ್ಕಾರ ಶೀತಲ್ ಹೇ, ಖುದ್ ಅಪನೆ ಕೋ ಕ್ಯಾ ಸಮಜ್ತೆ ಹೋ,
ಸಂಸ್ಕಾರನೂ ಶೀತಲ ಇದೆ. ಖುದ್ ಅಪ್ನೆ ಕೋ ಕ್ಯಾ ಸಮಜ್ತೆ ಹೋ, ನಿಮ್ಮನ್ನು ನೀವೇನು ತಿಳ್ಕೊತೀರಾ? ಕಿಸ್ ನಂಬರ್ ಕಾ ಫುಲ್ ಸಮಜ್ತೆ ಹೋ, ಎಷ್ಟನೇ ನಂಬರ್ ಹೂ ನೀವು ತಿಳ್ಕೊಂಡಿದ್ದೀರಾ? ಕಾಂಟೆ ತೋ ಯಹಾ ಹೋ ಭಿ ನ ಸಕೆ, ಇಲ್ಲಂತೂ ಮುಳ್ಳಂತೂ ಯಾರೂ ಇಲ್ಲ, ಎಲ್ಲರೂ ಗುಲಾಬಿನೇ ಇದ್ದಾರೆ. ಆ ಗುಲಾಬಿನಲ್ಲಿನೋ ನಂಬರ್ ವಾರ್ ಹೈ ತೋ ಸಭಿ ಗುಲಾಬ್, ನನ್ನ ಮಕ್ಕಳೆಲ್ಲರೂ ನೀವೇನೋ ಗುಲಾಬಿ ಅಂತ ಹೇಳಿಬಿಟ್ರು ಬಾಬಾ. ಬಾಬಾ ಹೇಳ್ತಾರೆ, ಲೇಕಿನ್ ಗುಲಾಬ್ ಮೇ ಭಿ ಫರ್ಕ್ ಹೈ, जो रूहे गुलाब होंगे उनकी निशानी क्या होगी? ಯಾರು ಆತ್ಮಿಕ ಗುಲಾಬಿ ಇದ್ದಾರೋ ಅವ್ರ ಸಂಕೇತ ಏನು? आप लोगों को मस्तक की रेखा परखनी आती है? ಬಾಬಾ ಹೇಳ್ತಾರೆ, ಯಾರನ್ನಾದರೂ ನೋಡಿದರೆ ಮಸ್ತಕದಲ್ಲಿ ನೋಡಿ ಇವ್ರು ಹಿಂಗೆ ಇದ್ದಾರೆ ಅಂತ ಹೇಳಕ್ಕೆ ಬರುತ್ತೆ ನಿಮಗೆ ಅಂತ ಕೇಳ್ತಾರೆ ಬಾಬಾ. ಜ್ಯೋತಿಷಿ ಬನೆ ಹೋವಾ ನೈ, ಇದಕ್ಕೆ ಜ್ಯೋತಿಷಿ ಅಂತ ಹೇಳ್ತಾರೆ ಬಾಬಾ. ಜ್ಯೋತಿಷ್ಯ ಅಂತಂದ್ರೆ ಏನು? ಮುಂದವ ಏನೋ ಆಗ್ತಾನೆ ಹಂಗಿಂಗಲ್ಲ, ಗೊತ್ತಾಗ್ತದೆ, ಅದನ್ನು ಗೊತ್ತಾಗ್ತದೆ. ಈ ಆತ್ಮ ಹೆಂಗಿದೆ ಅಂತ ಗೊತ್ತಾಗ್ತದೇನು, ಜ್ಯೋತಿಷಿ ಆಗಿದ್ದೀರೇನು? बाप दादा जो ज्ञान और योग की ज्योतिषी दिखाते हैं उनसे क्या देखते हो? ಬಾಪ್ ದಾದಾ ನಮಗೇನು ಕೊಟ್ಟಿದ್ದಾರೆ? ಜ್ಞಾನ ಕೊಟ್ಟಿದ್ದಾರೆ, ಯೋಗ ಹೆಂಗೆ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಎರಡೂ ಶಾಸ್ತ್ರಗಳನ್ನು ಹೊರಗಡೆ ಅವ್ರೇನು ಮಾಡ್ತಾರೆ? ನಕ್ಷತ್ರಗಳ ಲೆಕ್ಕ ಹೇಳಿ ಜ್ಯೋತಿಷ ಹೇಳ್ತಾರೆ, ಹಸ್ತರೇಖೆಗಳನ್ನು ನೋಡಿ ಜ್ಯೋತಿಷ ಹೇಳ್ತಾರೆ, ಮುಖ ನೋಡಿನೂ ಜ್ಯೋತಿಷ ಹೇಳೋರಿದ್ದಾರೆ. ಆದರೆ ಇಲ್ಲಿ ನಾವು ಹೆಂಗೆ ಜ್ಯೋತಿಷ ಹೇಳಬೇಕು? ಜ್ಞಾನ और योग की ज्योतिष दिखाते हैं उनसे क्या देखते हो? ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ಆತ್ಮ ಹೆಂಗಿದೆ ಏನು ಅಂತ ಹೇಳಕ್ಕೆ ಬರುತ್ತೇನು? हर एक के मुखड़े से नयनों से मस्तक से मालूम पड़ता है. ಪ್ರತಿಯೊಬ್ಬರ ಮುಖ ನೋಡಿ, ಕಣ್ಣು ನೋಡಿ, ಮಸ್ತಕದಿಂದ ಏನು ಗೊತ್ತಾಗ್ತದೆ ಇವರು ಏನು ಅಂತ. इसमें भी विशेष मस्तक और नयनों से मालूम पड़ता है. ಇದರಲ್ಲಿನೂ ವಿಶೇಷವಾಗಿ ಮಸ್ತಕ, ಕಣ್ಣುಗಳನ್ನು ನೋಡಿ ಹೇಳ್ಬೋದು. ಆಪ್ ಜ್ಯೋತಿಷ್ ಬನ್ಕರ್ ಹರೇಕ್ ಪರಕ್ ಸಕ್ತೆ ಹೋ. ಮತ್ತಿನ್ನೊಂದು ಹೇಳಿದ್ರು ಬಾಬಾ ನಮಗೆ, ಇಲ್ಲಿ ತನಕ ಏನು ಹೇಳಿದರು? ತ್ರಿಲೋಕಿ ಇದ್ದೀರಿ ಮತ್ತು ತ್ರಿಕಾಲದರ್ಶಿ ಅಂತ ಹೇಳಿದರು. ಈಗ ನೀವೇನಿದ್ದೀರಿ ಮಕ್ಕಳು? ನೀವು ಜ್ಯೋತಿಷಿ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಜ್ಯೋತಿಷ್ ಹೇಳಕ್ಕೆ ಬರುತ್ತೆ ನಿಮಗೆ. ಪರಕ್ ಸಕ್ತೆ ಹೋ, नयनों में और मस्तक में वह रेखाएं जरूर रहती है. ಕಣ್ಣುಗಳಲ್ಲಿ ಮಸ್ತಕದಲ್ಲಿ ರೇಖೆಗಳು ಇದ್ದೇ ಇರ್ತಾವೆ. ಕಿಸ್ಕೋ ಪರಖನ ಯಹ ಭಿ ಜ್ಯೋತಿಷ್ ವಿದ್ಯಾ ಹೈ. ಪರಖ್ ಮಾಡೋದನ್ನು ಕೂಡ ಜ್ಯೋತಿಷ್ಯ ವಿದ್ಯೆ ಅಂತ ಹೇಳ್ತಾರೆ ಬಾಬಾ. ತೋ ಯಹ ಜೋ ವಿದ್ಯಾ ಹೈ ಪರಖನೆ ಕಿ ಯಹ ಕೈಯೋ ಮೇ ಕಮ್ ಹೈ. ಬಾಬಾ ಹೇಳ್ತಾರೆ, ಈ ವಿದ್ಯೆ ಏನಿದೆಯಲ್ಲ, ಯಾವ ವಿದ್ಯೆ? परखने की विद्या बहळಷ್ಟು कमी ಇದೆ. ज्ञान और योग सीखते हैं लेकिन यह परखने की ज्योतिषी विद्या भी जाननी है. ಬಾಬಾ ಹೇಳ್ತಾರೆ, ಜ್ಞಾನ ಯೋಗ ಕಲಿಸ್ತೀರಾ, ಆದರೆ ಈ ಪರಖ ಮಾಡ್ತಕ್ಕಂಥ ಜ್ಯೋತಿಷಿ ವಿದ್ಯೆನೂ ತಿಳ್ಕೋಬೇಕಾಗ್ತದೆ ನೀವು ಅಂತ ಹೇಳ್ತಾರೆ ಬಾಬಾ. कोई भी व्यक्ति सामने आए तो आप लोगों को तो एक सेकंड में उनके तीनों कालों को परख लेना चाहिए. ಯಾವುದೇ ವ್ಯಕ್ತಿ ಎದುರುಗಡೆ ಬರಲಿ, ನೀವುಗಳು ಏನು ಮಾಡಬೇಕು? ಒಂದೇ ಸೆಕೆಂಡಿನಲ್ಲಿ ಆ ಆತ್ಮನ 4 ಕಾಲದ ಬಗ್ಗೆ ಪರಖ ಮಾಡ್ತಕ್ಕಂಥ ಶಕ್ತಿ ನಿಮಗಿರಬೇಕು ಅಂತ ಹೇಳ್ತಾರೆ ಬಾಬಾ. एक तो पास्ट में उनकी लाइफ क्या थी और वर्तमान समय उनकी वृत्ति दृष्टि और भविष्य में कहाँ तक यह अपनी प्रारब्ध बना सकते हैं. ಬ್ರಹ್ಮ ಬಾಬಾ ಮಾಡ್ತಿದ್ರು ಈ ಕೆಲಸ. ಏನು ಮಾಡ್ತಿದ್ರು ಬಾಬಾ? ಏಕ್ ತೋ ಪಾಸ್ಟ್ ಮೇ ಉನ್ಕಿ ಲೈಫ್ ಕ್ಯಾ ಥಿ, ಹಿಂದೆ ಅದರ ಜೀವನ ಏನಿತ್ತು ಅಂದ್ರೆ ಅರ್ಥ ಅದು ಹಿಂದೆ ದೇವಿ ದೇವತೆ ಇತ್ತೋ ಇಲ್ವೋ ಗೊತ್ತಾಗ್ತದೆ. ಅವ್ರ ವರ್ತಮಾನ ಸಮಯ ಉನ್ಕಿ ವೃತ್ತಿ ದೃಷ್ಟಿ, ವರ್ತಮಾನ ಸಮಯದಲ್ಲಿ ಅದರ ವೃತ್ತಿ ಹೆಂಗಿದೆ, ದೃಷ್ಟಿ ಹೆಂಗಿದೆ, ಭವಿಷ್ಯದಲ್ಲಿ ಅದರ ಪ್ರಾರಬ್ಧ ಏನು ಮಾಡ್ಕೊಳ್ಬೋದು ಅನ್ನೋದು ಗೊತ್ತಾಗ್ತದೆ. ಬ್ರಹ್ಮ ಬಾಬಾನು ಏನು ಮಾಡ್ತಿದ್ರು? ಶೀಲುಬೇನ್ ಹೇಳ್ತಾರೆ, ತಮ್ಮ ಅನುಭವದಲ್ಲಿ ಹೇಳ್ತಾರೆ. ಶೀಲುಬೇನ್ ಮತ್ತು ಅವಳ ಫ್ರೆಂಡ್ ಇಬ್ಬರು ಕೂಡ ಬಂದಿದ್ರಂತ. BSc ಏನೋ ಓದ್ತಿದ್ರಂತಿದ್ರು. ಓದೋ ಮುಂದೆ ಬ್ರಹ್ಮ ಬಾಬಾ ನೀ ಬಿಟ್ಬಿಡಿನ ಸಾಲಿ ಅಂಥೇಳಿ ಶೀಲುಬೇನ್ ಕೇಳಿದ್ರಂತೆ.
ಮತ್ತು ಇವಳು ಅಂತ ಕೇಳಿದ್ರು, ಅವಳು ಓದ್ಲಿ ಅಂತ ಹೇಳಿದ್ರು ಅಂತ. ಅಂದರೆ ಪರಖನೆಗೆ ಶಕ್ತಿ ಹೆಂಗಿರ್ತದೆ ಅಂತ ಬ್ರಹ್ಮ ಬಾಬಾಗಿತ್ತು. ಅದು ಯಾರನ್ನ ಕರ್ಕೋಬೇಕು, ಯಾರನ್ನ ಅಲ್ಲಿ ಕಳಿಸ್ಬೇಕು ಅಂತೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಜ್ಯೋತಿಷಿ ಬುದ್ಧಿ ನಿಮ್ಮ ಹತ್ರ ಇರಬೇಕು, ಪರಖ್ ಮಾಡ್ತಕ್ಕಂಥ ಶಕ್ತಿ ಇರಬೇಕು. ಇದೇನಾಗಿದೆ ನಿಮ್ಮ ಹತ್ರ ಕಮ್ಮಿ ಇದೆ. ಯಾಕೆ ಹೇಳ್ತಾರೆ ಬಾಬಾ ಅಂತಂದರೆ, ಮುಂದೆ ಹೇಳ್ತಾರೆ ಬಾಬಾ, ವರ್ತಮಾನ ಸಮಯ ಜೋ ಆನೆ ವಾಲಾ ಹೈ ಉಸ್ಮೇ ಅಗರ್ ಯಹ ಗುಣ ನಹಿ ಹೋಗಾ, ಕಮಿ ಹೋಗಿ ತೋ ಧೋಕೆ ಮೇ ಆ ಜಾಯೆಂಗೆ. ವರ್ತಮಾನ ಸಮಯ ಬಹಳಷ್ಟು ಸೂಕ್ಷ್ಮ ಇದೆ. ಒಂದು ವೇಳೆ ನಿಮಗಿದು ಗೊತ್ತು ಆಗಲಿಲ್ಲ ಅಂದರೆ ಬಹಳಷ್ಟು ಮೋಸ ಹೋಗಬೇಕಾಗ್ತದೆ ಅಂತಾರೆ ಬಾಬಾ. ಕೈ ಐಸಿ ಆತ್ಮಾएं आपके सामने आएंगी जो अंदर एक और बाहर से दूसरी होगी. ಹಿಂಗೆ ಎದುರುಗಡೆ ಬರ್ತಾವೆ ನಿಮಗೆ ಆತ್ಮಗಳು. ಒಳಗಡೆ ಒಂದಿರ್ತಾರೆ, ಹೊರಗಡೆ ಒಂದಿರ್ತಾರೆ. ಈಗ ಅದೇ ಭಾಳದಲ್ಲ. ಮುಂದೆಲ್ಲ ಭಾರಿ ಚಲೋ 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 ಅನ್ನೋದು, ಹಿಂದೆ ಕೂತ್ಕೊಂಡು ಮತ್ತೇನು ಮಾಡೋದು, ಇದೆಲ್ಲ ಇರ್ತದೆ. ಧೋಕಾ, ಅದಕ್ಕೆ ಪರಖ್ ಮಾಡಿಕೊಡ್ರಿ. ಕ್ಯೋಂಕಿ ಕೈ समझते हैं कि यह सिर्फ रटे हुए हैं, तो कई रंग रूप से आर्टिफिशियल रूप में भी परखने के लिए आएंगे, भिन्न भिन्न रूप से आएंगे. बाबा ಹೇಳ್ತಾರೆ, कई रंग रूप से आर्टिफिशियल रूप में भी परखने लिए आएंगे. ನಮ್ಮನ್ನು ಟೆಸ್ಟ್ ಮಾಡಕ್ಕೆ ಬರ್ತಾರಂತ, ಹೆಂಗಿದ್ದಾರೆ ಅವರು ಅಂತ ಹೇಳ್ತಾರಲ್ಲ ಬಾಬಾ. क्योंकि कई समझते हैं कि यह सिर्फ रटे हुए हैं, तो कई रंग रूप से आर्टिफिशियल रूप में भी परखने लिए आएंगे, भिन्न भिन्न रूप से आएंगे. इसलिए यह ध्यान रखना है कि यह किस लिए आया है. ಅದಕ್ಕೆ ನೀವೇನು ಮಾಡಬೇಕು, ಹೆಚ್ಚು ಗಮನ ಕೊಡಬೇಕು, ಇವ್ರು ಯಾಕೆ ಬಂದಿದ್ದಾರೆ ಇಲ್ಲಿ ಅಂಥೇಳಿ. ಬಾಬಾ ಹೇಳ್ತಾರೆ, उनकी वृत्ति क्या है और अशुद्ध आत्माएं की भी बड़ी संभाल करनी है. ಅವ್ರು ಏನು ಟೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದಾರೆ, ಅವರ ವೃತ್ತಿ ಹೇಗಿದೆ. ಮತ್ತು ಹೇಳ್ತಾರೆ, ಇನ್ನೂ ಮುಂದೆ ಹೋದಂಗೆ ಅಶುದ್ಧ ಆತ್ಮಗಳದ್ದು ನಾವು ಸಂಭಾಲನೆ ಮಾಡಬೇಕಾಗ್ತದೆ. ಅಶುದ್ಧ ಆತ್ಮಗಳು ಅಂದರೆ ಯಾರು ದೇಹ ಬಿಟ್ಟಿರ್ತಾರಲ್ಲ, ಅಂಥ ಆತ್ಮಗಳನ್ನು ಸಂಭಾಲನೆ ಮಾಡಬೇಕಾಗ್ತದೆ. ऐसे ऐसे केस भी बहुत होंगे, दिन प्रतिदिन पाप आत्माएं तो बहुत होते हैं. ದಿನ ಪ್ರತಿದಿನ ಪಾಪಾತ್ಮಗಳು ಹೆಚ್ಚಾಗ್ತಿದ್ದಾರೆ. आपदाएं, अकाले मृत्यु, पाप कर्म बढ़ते जाते हैं, तो उनकी वासनाएं जो रह जाती है. ಬಾಬಾ ಹೇಳ್ತಾರೆ, ಆಪದಾಯೇ ಬರ್ತಾವೆ, ಪ್ರಕೃತಿ ವಿಕೋಪಗಳು ಬರ್ತಾವೆ, ಅಕಾಲೆ ಮೃತ್ಯು ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಮೊನ್ನೆ ನೋಡಲಿಲ್ಲ ಹೆಂಗೆ ಹೊಡೆದು ಬಿಟ್ಟರು ಅಚಾನಕ್. ಈ ರೀತಿ ಏನೇನೋ ಹೊಡಿತಾರೆ, ಬಡಿತಾರೆ, ಆಕ್ಸಿಡೆಂಟ್ ಆಗ್ತವೆ, ಅಲ್ಲಿ ಮುಳುಗ್ತಾರೆ, ಇಲ್ಲಿ ಮುಳುಗ್ತಾರೆ, ಹಿಂಗೆಲ್ಲ ಆಗಿರ್ತದೆ. ಆದರೆ ಆತ್ಮಗಳಲ್ಲಿ ವಾಸನಾಯೇ, ಆಸೆಗಳಿರ್ತಾವಲ್ಲ, ವಾಸನಾಯೇ ಜೋ ರಹ ಜಾತಿ ಹೇ ವಹ ಫಿರ್ ಅಶುದ್ಧ ಆತ್ಮಾओं के रूप में भटकती है. ಅವು ತಮ್ಮ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಆ ಕಡೆ ಈ ಕಡೆ ಏನು ಮಾಡ್ತಿರ್ತಾವೆ, ಶರೀರವನ್ನು ಹುಡುಕ್ತಿರ್ತಾವೆ. इसलिए यह भी बहुत बड़ी संभाल रखनी है. ಆದ್ದರಿಂದ ಅಂಥ ಆತ್ಮಗಳಿಂದಲೂ ನಾವು ಸಂಭಾಲನೆ ಮಾಡಬೇಕಾಗ್ತದೆ. कोई में अशुद्ध आत्मा की प्रवेशता होती है तो उनको भगाने के लिए, ಯಾರ ದೇಹದಲ್ಲಾದರೂ ಅಶುದ್ಧ ಆತ್ಮ ಪ್ರವೇಶ ಆಯಿತು ಅಂದರೆ ಅದನ್ನು ಓಡಿಸೋ ಸಲುವಾಗಿ ಏನೇನು ಮಾಡ್ತಾರೆ ಅದನ್ನು ಹೇಳ್ತಾರೆ ಬಾಬಾ. धूप जलाते हैं और आग में चीज़ को तपा कर लगाते हैं और लाल मिर्ची भी खिलाते हैं. ಕೆಂಪು ಮೆಣಸಿನ್ಕಾಯಿನೂ ತಿನ್ನಿಸ್ತಾರಂತ ಅವಕ್ಕೆ. ಬಾಬಾ ಹೇಳ್ತಾರೆ, तो आप सभी को फिर योग की अग्नि से काम लेना है. ಅದರ ನೀವೇನು ಮಾಡಬೇಕೀಗ, ಯೋಗ ಅಗ್ನಿನಲ್ಲಿ तपना ಅಂತ ಹೇಳ್ತಾರೆ ಬಾಬಾ. हर कर्मेंद्रियों को योग अग्नि में तपाना है तो फिर कोई वार नहीं कर सकेंगे. ಬಾಬಾ ದೇಹದ ಪ್ರತಿಯೊಂದು ಅಂಗಕ್ಕೂ ನಾವೇನು ಮಾಡಬೇಕು, ಯೋಗದ ಶಕ್ತಿ ಕೊಡಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಏನಾಗ್ತವೆ, ತಣ್ಣಗಾಗ್ತವೆ. ಥೋಡಾ ಭೀ ಕಹಾ ಢೀಲಾಪನ್ ಹುआ, कोई भी कर्मेंद्रियाँ ढीली हुई तो फिर प्रवेशता हो सकती है. ಎಲ್ಲಿ ಸ್ವಲ್ಪ ಬಿಟ್ರಿ ಅಲ್ಲೇನಾಗ್ತದೆ, घुसते हैं ಅಂತ ಹೇಳ್ತಾರೆ ಬಾಬಾ. ಮಾಯಾ ಭೀ घुसते और ಅಶುದ್ಧ ಆತ್ಮಾನು ಸೇರ್ಕೋಬೋದು. ಅದಕ್ಕೆ ಹೇಳ್ತಾರಲ್ಲ, ಧೈರ್ಯ ಇದ್ರೆ ದವ್ ಬಡ್ಕೊಳ್ಳೋದಿಲ್ಲ,
ಯಾರು ವೀಕ್ ಮೈಂಡೆಡ್ ಇರ್ತಾರೆ ಅಲ್ಲಿ ಪ್ರವೇಶ ಆಗ್ತವೆ ಅಂತ ಹೊರಗಡೆನೂ ಹೇಳ್ತಾರೆ. ವಹ ಅಶುದ್ಧಾತ್ಮಾಯ ಭೀ ಬಡಿ ಪವರ್ಫುಲ್ ಹೋತಿ ಹೇ. ಹೆಂಗೆ ಅಲಗಾಡ್ಸಿರ್ತಾವೆ ನೋಡಬೇಕು. ನಾವೆಲ್ಲ ಸಣ್ಣವರಿದ್ದಾಗ ನೋಡ್ತಿದ್ವಿ. ಅದು ಹನುಮಂತೇವ್ರ ಗುಡಿ ಒಳಗೆ ಸ್ಕೂಲ್ ಇದ್ವು ನಮಗೆ ಅವಾಗ. ಅಲ್ಲಿ ಎವ್ರಿ ಸ್ಯಾಟರ್ಡೇಕೊಮ್ಮೆ ಸುತ್ತ ಹಾಕು ಒಂದೇ ಸಲ ತಕ 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 ಕುಣಿತಿದ್ವು ಅವು. ಅದಕ್ಕೆ ಹೇಳ್ತಾರೆ ಬಾಬಾ, ಬರೀ ಯಾರಿಗೂ ಒಂದು 5-6 ಮಂದಿಗೂ ಒಟ್ಟಪ್ಪಾಗ್ತಿದ್ದಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಬರೀ पावरफुल होती है, वह माया की पावर भी कम नहीं होती. माया इन कमी ला, यह बहुत ध्यान रखना है. और कई प्राकृतिक आपदाएं भी अपना कर्तव्य करेगी. ಇನ್ನು ಬರ್ಲಿಗತ್ತಾವಲ್ಲ ನೋಡ್ತಾ ಇದ್ದೀವಿ. ಮತ್ತೆ ನಿನ್ನೆ ಅಮೇರಿಕಾಕ್ಕೆ ತೋರಿಸ್ತಾ ಇದ್ರು. ಇನ್ನೂ 1 ವಾರ ಆಗಿಲ್ಲ ಅಲ್ಲಿ ಪ್ರವಾಹ ಆಗಿ ಮತ್ತೆ ಪ್ರವಾಹ ಆಗದಂತೆ. ಸಿಕ್ಕಾಪಟ್ಟೆ ಮಳೆ ಬರ್ಲಿರ್ತದೆ. ಎಲ್ಲ ಮನೆ ಇದೆಲ್ಲ ಮುಳುಗೋಗ್ಬಿಟ್ಟಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಉಸ್ಕಾ ಸಾಮ್ನಾ ಕರ್ನೆ ಲಿಯೇ ಅಪನೆ ಮೇ ಈಶ್ವರ್ಯ ಶಕ್ತಿ ಧಾರಣ ಕರ್ನಿ ಹೇ. ಇವೆಲ್ಲವುಗಳನ್ನು ಎದುರಿಸ್ಬೇಕು ಅಂತಂದ್ರೆ ಏನು ಮಾಡಬೇಕು? ಈಶ್ವರ್ಯ ಶಕ್ತಿಯನ್ನು ಧಾರಣೆ ಮಾಡಬೇಕು. ಉಸ್ ಸಮಯ ಸ್ನೇಹ ನಹಿ ರಖನಾ ಹೇ, उस समय शक्ति रूप की आवश्यकता है. किस समय स्नेह मूर्त, किस समय शक्ति रूप बनना है, यह भी सोचना है. इन सभी बातों में शक्ति रूप की आवश्यकता है. ಈ ಎಲ್ಲ ಮಾತುಗಳಲ್ಲಿ ಶಕ್ತಿಯ ರೂಪದ ಅವಶ್ಯಕತೆ ಇದೆ. अगर कोई ऐसा आया और उनको ज़्यादा स्नेह दिखाया तो कहाँ नुकसान भी हो सकता है. ಯಾರೋ ಬಂದರು ಚಂದ ಮಾತಾಡ್ಲಿಕ್ಕತ್ರು ಅಂತಂದರೆ ನೀವಲ್ಲಿ ಸಿಕ್ಕಾಕ್ಕೊಂಡು ಭಾಳ ಸ್ನೇಹ ಕೊಟ್ಟರೆ ಸಮಸ್ಯೆ ನಿಮಗೆ ಆಗ್ತದೆ. ಸ್ನೇಹ ಬಾಪ್ದಾದ ಅವ್ರ ದೈವಿ ಪರಿವಾರ ಸೇ ಕರ್ನಾ ಹೇ. ಹೊರಗಿನ ಆತ್ಮಗಳ ಜೊತೆ ನಮ್ದು ಏನು ಯಾವುದೇ ವ್ಯವಹಾರ ಇಟ್ಕೊಳ್ಳೋಂಗಿಲ್ಲ. ಕೇವಲ ಜ್ಞಾನ ಯೋಗದ ಶಕ್ತಿ ಕೊಡೋ ವ್ಯವಹಾರ ಮಾತ್ರ ಇಟ್ಕೊಳ್ಬೇಕು. ಹೊರಗಿಂದು ಕೇವಲ परिवार स्नेह बाबन स्नेह मात्र इट्कोबेकु. बाकी सभी से शक्ति रूप से सामना करना है. कई बच्चे गफलत करते हैं जो उन्हों के स्नेह में आ जाते हैं. वह स्नेह वृद्धि होकर कमज़ोर कर देता है. इसलिए अब शक्ति रूप की आवश्यकता है. ಎಲ್ಲೂ ಸಿಕ್ಕಾಕೋಬೇಡಿ. ಆಮೇಲೆ ಏನಾಗ್ಬಿಡ್ತು, ಅವರೇ ಛಲ ಅನ್ನಿಸ್ತಾರೆ, ಅವ್ರ ಜೋಡಿನೇ ಇರಬೇಕನ್ನಿಸ್ತದೆ, ಅವರೇ ಬೇಕನ್ನಿಸ್ತದೆ. ಬುದ್ಧಿ ಎಲ್ಲ ಅಲ್ಲೇ ಸಿಕ್ಕಾಕೊಂಡು ಬಿಡ್ತದೆ. अंतिम नारा भी भारत माता शक्ति अवतार का गायन है. ಕೊನೆಗೇನಾಗುತ್ತದೆ? ಭಾರತ ಮಾತೆಯ ಶಕ್ತಿ ಅವತಾರದ ಗಾಯನ ಇದೆ. गोपी माता थोड़े ही कहते हैं, अब शक्ति रूप का पाठ है. गोपिकाओं का रूप साकार में था, अब अव्यक्त रूप से शक्ति का पाठ है. हर एक जब अपने शक्ति रूप में स्थित होंगे तो इतने सभी की शक्ति मिलाकर कमाल कर दिखाएगी. ಈಗೇನು ಮಾಡಬೇಕಾಗಿದೆ? ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಶಕ್ತಿಯನ್ನು ಎಲ್ಲರೂ ಅವ್ಯಕ್ತ ಸ್ಥಿತಿನಲ್ಲಿ ಇದ್ಕೊಂಡು ಶಕ್ತಿಯನ್ನು ತೋರಿಸ್ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾದಗಾರ್ ರೂಪ ಮೇ ಅಂತಿಮ ಚಿತ್ರ ಕೌನ್ಸಾ ದಿಖಾಯ ಹುವಾ ಹೇ. ನಮ್ಮ ಯಾದಗಾರ್ ರೂಪದಲ್ಲಿ ಅಂತಿಮದ ಒಂದು ಚಿತ್ರ ತೋರಿಸಿದ್ದಾರೆ. ಯಾವುದು? ಪಹಾಡ್ಕೋ ಅಂಗುಲಿ ದೇನೇಕ. ಜೋರು ಮಳೆ ಬರ್ತಿರ್ತದೆ, ಎಲ್ಲೂ ಯಾರಿಗೂ ನಿಲ್ಲಿಕ್ಕೆ ಜಾಗ ಇಲ್ಲ. ಏನು ಮಾಡ್ತಾರೆ? ಇಡೀ ಬೆಟ್ಟನೇ ಎತ್ತಿ ಎಲ್ಲರೂ ಒಂದೊಂದು ಕಿರು ಬೆರಳನ್ನು ಹಿಡ್ಕೊಂಡು ನಿಲ್ತಾರಲ್ಲ. ಇಸ್ಮೆ ಹರೇಕಿ ಅಂಗೋಲಿಕ್ಕೆ ದರ್ಕಾರ ಹೇ. ಅವ್ರೇನು ಬಿಡು ಇವ್ರೇನು ಬಿಡು ಅನ್ನಂಗಿಲ್ಲ. ಎಲ್ಲ ದೈವಿ ಪರಿವಾರದ ಸಹಯೋಗ ಬೇಕಾಗ್ತದೆ. ಅಭಿ ವಹ ಅಂಗೋಲಿ ಪೂರಿ ರೀತಿ ನಹಿ ಹೇ. ಐನಾ ಅಂಗುಲಿ ತಯಾರಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. ಉಠಾತೆ ಜರೂರ್ ಹೇ ಪರಂತು कोई की भी सीधी कोई की भी टेढ़ी हो जाती है. ಕೈ ಎತ್ತುತ್ತಾರಂತ ಬೆರಳು, ಆ ಬೆರಳು ಸೀದಾ ಇಲ್ಲಂತ, ಇನ್ನ ಏನದಂತ ಟೇಢಾ ಹೇ ಅಂತ ವಂಕದಂತ ಹೇಳ್ತಾರೆ ಬಾಬಾ. ಜಬ್ ಪೂರಿ ಅಂಗುಲಿ ಹೋಗಿ ತ ಪ್ರಭಾವ ನಿಕ್ಲೇಗ. ಅಂಗುಲಿ ಪೂರ ಸೀದಾ ಇತ್ತು ಅಂದರೆ ನಿಮ್ಮದು ಪ್ರಭಾವ ಇದ್ದೇ ಇರ್ತದೆ ಅಂತಾರೆ ಬಾಬಾ. ಇವಾಗ ಅನ್ನಂಗಿಲ್ಲ, ಇದು ಯಾವಾಗಲೂ ಓಕೆ. 69 ಹೇಳಿದ್ದಾರೆ. ಸದ್ಯಕ್ಕೆ ಇದನ್ನು ಅಪ್ಲೈ ಆಗೋದಿಲ್ಲೇನೋ? ಅಪ್ಲೈ ಆಗೇ ಆಗ್ತದೆ. ಈಗ ಜಾಸ್ತಿ ಅಪ್ಲೈ ಆಗ್ತದೆ. ಬಾಬಾ ಹೇಳ್ತಾರೆ, ಇನ್ನೂ ಅವಾಗ ಒಂಚೂರು ಬೇಷಿತ್ತು. ಅವಾಗೇ ಹಿಂಗೆ ಹೇಳಿದ್ದಾರೆ ಅಂತಂದರೆ ಈಗ ಹೆಂಗಿರಬೇಕು? ಏಕ್ ಜೈಸೆ ಅಂಗುಲಿ ದೇನಿ ಹೇ. ಎಲ್ಲರೂ ಒಂದೇ ಥರ ಇರಬೇಕು. ಇನ್ನು ಏನಾಗ್ತಾವೆ? ಮುರ್ಜಾಯಿಸೆ ಆತ್ಮ ಒಂದು ಈಟು ಏನಾರ ಅಂದರೆ ಏನು ಮಾಡ್ತಾವೆ? ಚಟಕ್ ಪುಟಕ್ ಚಟಗೊಳ್ಳೋದು ಮಾತಾಡೋದೆಲ್ಲ ನಡೆದವಲ್ಲ. ಏನು
ಏಕ್ ಜೈಸೆ ಅಂಗುಲಿ ದೇನಿ ಹೇ, ಎಲ್ಲರೂ ಒಂದೇ ಥರ ಕೊಡ್ಬೇಕಂತ ಹೇಳ್ತಾರೆ. ಸಮಾಂತರ ಇರಬೇಕಲ್ಲ, ಅದು ಒಂದು ಹಿಂಗೆ ಇತ್ತು, ಅದು ಹಿಂಗೆ ಆಗುತ್ತೆ, ಅಳಿಗಾಡ್ತದೆ. एक जैसी अंगुली देनी है, इस कलयुगी पहाड़ को जल्दी अंगुली देकर फिर सत्युगी दुनिया को लाना है. ಎಲ್ಲರೂ ಬೇಗ ಬೇಗ ಏನಾಗಬೇಕು, ಸೀದಾ ಆಗಬೇಕು, ದೊಡ್ಡ ಪರ್ವತ ಎತ್ತಬೇಕಾಗಿದೆ. साकार के साथ स्नेह है तो जल्दी जल्दी इस पुरानी दुनिया से चलने की तैयारी करो. साकार के साथ स्नेह है, ಆದರೆ ಜಲ್ದಿ ಏನು ಮಾಡಬೇಕು, ಹಳೆ ಜಗತ್ತಿನಿಂದ ಹೋಗೋಕ್ಕೆ ತಯಾರಿ ಆಗಬೇಕು. ಆಪ್ ಕಹೆಂಗೆ ಸಭಿ ಸರ್ವಿಸ್ ಕಹಾ ಹುಯಿ ಹೇ, ನೀವು ಹೇಳ್ಬೋದು ಎಲ್ಲ ಸರ್ವಿಸ್ ಎಲ್ಲಾಗಿದ್ದೀನ, ಲೇಕಿನ್ ಸರ್ವಿಸ್ ಭಿ ಕಿಸ್ಕೆ ಲಿಯೇ ರುಕಿ ಹೇ, ಸರ್ವಿಸ್ ಯಾರ ಸಲುವಾಗಿ ನಿಂತದೆ. अगर आप हर एक शक्ति रूप में स्थित हो जाओ तो आपके जो भूले भटके भक्त हैं, ಬಾಬಾ ಹೇಳ್ತಾರೆ, ಒಂದು ವೇಳೆ ತಾವೆಲ್ಲ ಪ್ರತಿಯೊಬ್ಬರು ಶಕ್ತಿ ರೂಪದಲ್ಲಿ ಸ್ಥಿತ ಆದರೆ, ಆಪ್ಗೆ ಜೋ ಭೂಲೆ ಭಟ್ಕೆ ಭಕ್ತ ಹೇ, ನಿಮ್ಮನ್ನು ಮರೆತಂಥ ಮುಗ್ಧ ಆ ಕಡೆ ಅಡ್ಡಾಡೋ ಭಕ್ತರೇನಿದಾರಲ್ಲ, ನ ಚಾಹತೆ ಭಿ ಚಮಕ್ ಕೆ ಆಗೆ ಆ ಜಾಯಂಗೆ, ಅವ್ರ ಇಚ್ಛಾ ಇಲ್ಲಂದ್ರೆ ಓಡಿ ಬರ್ತಾರಂತಾರೆ ಬಾಬಾ. ನೀವಿನ ಮ್ಯಾಗ್ನೆಟ್ ಆಗಿಲ್ಲ ಅಂತಾರೆ ಬಾಬಾ. ಮ್ಯಾಗ್ನೆಟ್ ನೀವಾಗಿಲ್ಲ, ನೀವಾದರೆ ಅವ್ರ ಇಚ್ಛೆ ಇಲ್ಲಂದ್ರೆ ಏನು ಮಾಡ್ತಾರೆ, ಬರ್ತಾರೆ ಅಂತ ಹೇಳ್ತಾರೆ ಬಾಬಾ. ಅಂದ್ರೆ ತಪ್ಪು ಯಾರ್ದಂದಂಗೆ ಆತೀನ. ಮತ್ತು ಹೇಳ್ತೀವಿ, ಎಷ್ಟು ಹೇಳ್ತೀವ್ರಿ ಬರೋದೇ ಇಲ್ಲ, ಎಷ್ಟು ಹೇಳ್ತೀವ್ರಿ ಬರೋದಿಲ್ಲ ನಕ್ಕೆ ಕಾರಣ ಯಾರಂತ ಹೇಳ್ಬಿಟ್ರು ಬಾಬಾ. ಬಾಬಾ ಹೇಳ್ತಾರೆ, ನ ಚಾಹತೆ ಭೀ ಚಮಕ್ಕೆ ಆಗೆ ಆ ಜಾಯಂಗೆ, ದೇರಿ ನಹಿ ಲಗೇಗಿ, ಅವ್ರು ಓಡಿ ಬರೋಕ್ಕೆ ಟೈಮ್ ಹತ್ತೋದಿಲ್ಲ, ನೀವು ತಯಾರಾಗಕ್ಕೆ ಟೈಮ್ ಹತ್ಲಿಕ್ಕತ್ತದ ಅಂತಾರೆ ಬಾಬಾ. अच्छा, ओम शांति.